ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ? ಈಗ ನೀವೇ ನೋಡ್ತಾ ಇದ್ದೀರಲ್ಲ ಅಂತಿಮ ಹಂತದ ಸಿದ್ಧತೆ ಯಾವ ಥರ ಇದೆ ಅಂತ. ಸೊ ನಿನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಸಕಲ ಸರ್ಕಾರಿ ಗೌರವದೊಂದಿಗೆ ಮತ್ತು ನಮ್ಮ ಹಿಂದೂ ಒಕ್ಕಲಿಗ ಸಂಪ್ರದಾಯದೊಂದಿಗೆ ಅವರ ಅಂತ್ಯಕ್ರಿಯೆ ನಡೀತಿದೆ. ಸರ್, ಎಸ್ ಎಂ ಕೃಷ್ಣ ಅವರು ರಾಜ್ಯಕ್ಕೆ ಮಾದರಿ ರಾಜಕಾರಣಿ ಆಗಿದ್ದರು. ಅವರ ಯೋಜನೆಗಳು ಇವತ್ತಿಗೂ ಕೂಡ ಜೀವಂತವಿದೆ. ಹಾಗಾಗಿ ನಿಮ್ಮ ವೈಯಕ್ತಿಕವಾಗಿ ಅವರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿದ್ರು? ಈಗ ನಾನು ಯಾಕೆಂತಂದರೆ ಅವರು ನನಗೆ ತಂದೆ ಸಂಬಂಧರು, ನಮ್ಮ ದೊಡ್ಡಪ್ಪನವರು. ನಾನು ಹೇಳೋದ್ಕಿಂತ ನೀವು ಜನನೇ ಹೋಗಿ ಕೇಳಬೇಕು ಅಲ್ಲ ಯಾವ ರೀತಿ. ಯಾಕೆಂತಂದರೆ ಅವ್ರು ತಂದಂಥ ಪ್ರತಿಯೊಂದು ಸ್ಕೀಮ್ಗಳು ಕೂಡ ಸ್ತ್ರೀಶಕ್ತಿ ಇರ್ಬೋದು, ಅಕ್ಷರ ದಾಸೋಹ ಆಗಿರ್ಬೋದು, ಯಶಸ್ವಿನಿ ಆಗಿರ್ಬೋದು, ಮತ್ತು ರಾಜ್ಯ ಮೈಸೂರು ಬೆಂಗಳೂರು ಹೆದ್ದಾರಿ ಆಗಿರ್ಬೋದು, ಅದನ್ನೆಲ್ಲ ಮಾಡಿದ್ದು ಯಾರು? ಎಸ್ ಎಂ ಕೃಷ್ಣ ಅವರು ತಾನೆ. ಸೊ ತದನಂತರ ಬಂದ ಸರ್ಕಾರಗಳು ಕೂಡ ಇದೇ ಸ್ಕೀಮ್ನ ಮುಂದುವರ್ಸ್ಕೊ ಬರ್ತಾನೆ ಇದ್ದಾರೆ ಇವತ್ತರೆಗೂ. ಮತ್ತು ಅದೇ ಸ್ಕೀಮ್ನು ಬೇರೆ ಹೊರ ರಾಜ್ಯಗಳು ಕೂಡ, ಅಕ್ಕಪಕ್ಕದ ರಾಜ್ಯಗಳು ಕೂಡ ಈ ಸ್ಕೀಮ್ ಚೆನ್ನಾಗಿದೆ ಅಂತಂದ್ಬಿಟ್ಟು ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಸೊ ಅದಕ್ಕಿಂತ ಇನ್ನೇನು ಬೇಕು? ಸರ್, ಈಗೇನು ಈಗ ಅಂತಿಮ ಸಂಸ್ಕಾರ ಈ ಒಂದು ಸ್ಥಳದಲ್ಲಿ ನಡೀತಾ ಇದೆ, ಇದರಲ್ಲಿ ಮುಂದೆ ಏನಾದರೂ ಸ್ಮಾರಕ ನಿರ್ಮಾಣ ಮಾಡೋ ಯೋಚನೆ ಏನಾದ್ರು? ಈಗ ಸದ್ಯಕ್ಕೆ ನಮಗೆ ಅವ್ರನ್ನ ನಾವು ಕಳ್ಕೊಂಡಿರುವಂಥ ಇದರಿಂದನೇ ನಾವು ಇನ್ನೂ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಕರಿದ್ದಾರೆ, ನಮ್ಮ ಕುಟುಂಬದವರಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಎಲ್ಲ ಕೂತ್ಕೊಂಡು ಏನು ಮಾಡಬೇಕು ಏನು ಅನ್ನೋದನ್ನ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ಸರ್, ಈಗ ಎಸ್ ಎಂ ಕೃಷ್ಣ ಬಗ್ಗೆ ಈ ಜಾಗ ಅತ್ಯಂತ ಪ್ರಿಯವಾದ ಜಾಗ ಅಂತ ಕೇಳ್ಬೋದು. ಅಲ್ಲ, ಈಗ ಅವ್ರಿಗೆ ಈಗ ಯಾರಿಗಾರು ಆಗಲಿ ಅವ್ರು ಹುಟ್ಟೂರು ಆದಾದ್ಮೇಲೆ ಖಂಡಿತವಾಗ್ಲೂ, ಈಗ ನಮಗೆ ಆಗಲಿ ನಿಮಗೆ ಆಗಲಿ, ಅವ್ರು ಹುಟ್ಟೂರು ಒಂದಾದ್ಮೇಲೆ ಖಂಡಿತವಾಗ್ಲೂ ಅವ್ರಿಗೆ ಅಪಾರವಾದ ಪ್ರೀತಿ ಇದ್ದೇ ಇರ್ತದೆ. ಸೊ ಆದ್ದರಿಂದ ಸೋಮನಹಳ್ಳಿನೂ ಕೂಡ ಅವರಿಗೆ ಅತಿ ಪ್ರೀತಿಯಾದಂಥ ಒಂದು ಇದು. ಬಂದಾಗ ಹೋದಾಗ ಎಲ್ಲ ಏನು ಅಂತಂದರೆ ಹೆದ್ದಾರಿಲಿ ನಿಮಗೆ ಗೊತ್ತು ಯಾವುದು, ಅವರಿಗೆ ಕಾಫಿ ಅಂತಂದರೆ ತುಂಬ ಇಷ್ಟ. ಸೊ ಆದ್ದರಿಂದ ಇಲ್ಲಿ ಬಂದು ಕಾಫಿ ಸೇವನೆ ಮಾಡಿಕೊಂಡು ರೆಸ್ಟ್ ತೊಗೊಂಡು ಹೋಗುವಂಥ ಇಟ್ಕೊಂಡಿದ್ರು. ಸೊ ಆದ್ದರಿಂದ ಇಲ್ಲಿಗೆ ಬರ್ತಾ ಹೋಗ್ತಾ ಇದ್ದಾಗ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು. ಸರ್, ಈಗ ಕ್ಲಾರಿಟಿ ಏನಂದರೆ ಈಗ ಅಂತಿಮವಾಗಿ ಚಿತಾ ಯಾರು ಮಾಡ್ತಾರೆ ಅನ್ನೋದು ಕೂಡ ಈಗ ನಾನು ಹೇಳಿದ್ನಲ್ಲ ಸರ್, ಈಗ ಚಿತಾಭಸ್ಮ ಮಾಡೋದು ಇನ್ನೊಂದು ಮಾಡೋದು ನಮ್ಮ ಫ್ಯಾಮಿಲಿ ತಗೊಳ್ಳುವಂಥ ತೀರ್ಮಾನಕ್ಕೆ ಅವ್ರದ್ದಾಗಲೇ ತಗೊಂಡಿದ್ದಾರೆ. ನೀವುಗಳು ಕೂಡ ಇಲ್ಲಿರ್ತೀರಿ. ಇದೇನು ಅಂತಂದರೆ ಎಲ್ಲ ಒಟ್ಟಿಗೆ ಸೇರಿ ಮಾಡುವಂಥ ಕಾರ್ಯಕ್ರಮ. ಅವ್ರ ಮೊಮ್ಮಕ್ಕಳುಗಳಿದ್ದಾರೆ, ಸಿದ್ಧಾರ್ಥ ಅವ್ರ ಮಗ ಇದ್ದಾರೆ. ಸೊ ಹಂಗಾಗಿ ಏನು ಅಂತಂದರೆ ಅವರು ಯಾವ ರೀತಿ ಅವರ ಕುಟುಂಬಸ್ಥರು ನಾವು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ, ಅದರಂತೆ ಆಗುತ್ತೆ. ಸರ್, ಕೊನೆಯದಾಗಿ ಅವರು ದೂರದೃಷ್ಟಿ ಇದ್ದಂತಹ ರಾಜಕಾರಣಿ, ನಿಮ್ಮ ಹತ್ರ ಏನಾದ್ರು ರಾಜಕೀಯ ಚರ್ಚೆ ಮಾಡುವಾಗ ರಾಜ್ಯಕ್ಕೆ ಆಗಲಿ ಇಲ್ಲ ಜಿಲ್ಲೆಗಾಗಲಿ ಯಾವ್ದಾದ್ರು ಒಂದು ಯೋಜನೆ ಇಂಥದ್ದು ಮಾಡ್ಬೋದಾಗಿತ್ತು ಅಂತ ಏನಾದ್ರು ಹೇಳಿದ್ದೇನಾದ್ರು? ಇಲ್ಲ, ಯಾಕೆ ಅಂತಂದರೆ ಅವರು ಈಗ ನೀವು ನೋಡಿದ್ದೀರಿ ನಮ್ಮ ಮದ್ದೂರು ತಾಲೂಕಿಗೆ ಯಾವ ರೀತಿ ಉಡುಗೊರೆಗಳು. ಈಗ ಕೊಪ್ಪದಲ್ಲಿ ಸಕ್ಕರೆ ಕಾರ್ಖಾನೆ ಸಂಸ್ಥಾಪನೆ ಮಾಡಿದ್ದು ಅವರೇ. ಸೊ ಆದ್ದರಿಂದ ಈಗ ಗೆದ್ಲಿಗೆರೆಯಲ್ಲಿ KDB ಒಂದು ಕೈಗಾರಿಕಾ ಪಾರ್ಕನ್ನು ಓಪನ್ ಮಾಡಿದ್ದು ಅವರೇ. ಸೊ ಆದ್ದರಿಂದ ಅವರು ದೂರದೃಷ್ಟಿ ಇಟ್ಕೊಂಡು ಅವ್ರು ರಾಜಕಾರಣ ಮಾಡ್ತಾ ಇದ್ದವರು. ಬರೀ ಅವರೇನು ಅಂದರೆ ಬರೀ ಒಂದೇ ಒಂದು ಇದಕ್ಕೆ ಸೀಮಿತವಾಗಲಿಲ್ಲ. ಈಗ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಈಗ ನೋಡಿದ್ದೀರಿ, ಈಗ ಮದ್ದೂರಿನಲ್ಲೂ ಕೂಡ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇದೆ, ಬೇರೆ ಕಡೆನೂ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇದೆ. ಸೊ ಆದ್ದರಿಂದ ಅವರು ದೂರದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದದ ಒಂದು ಇದರಿಂದ ಅದರಿಂದ ಅನುಕೂಲಗಳು ನಮ್ಮ ಜನರಿಗೆ. ಈಗ ನಾನು ಹೇಳಿದ್ರೆ ಸರಿಯಾಗಲ್ಲ, ಜನಗಳು ಅದನ್ನು ಖಂಡಿತವಾಗ್ಲೂ ನೆನೆಸ್ಕೋತಾರೆ. ಅದು ನೀವುಗಳೇ ನಿಮ್ಮ ಕಣ್ಣಾರೆ ನೋಡಿದಿರಿ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಮಾತಾಡೋಕೆ ಹೋಗಲ್ಲ. ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಕಳೆದ ಸಂದರ್ಭದಲ್ಲಿ ಅವ್ರಿಗೆ ತುಂಬ ಆಸೆ ಇತ್ತು ನಿಮ್ಮನ್ನು MLA ಮಾಡಬೇಕು ಅಂತ. MLA ಆಗಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ ರೀ. ಬಟ್ ಏನು ಮಾಡ್ತೀರಿ, ಹಣೆ ಬರದಲ್ಲೂ ಬರ್ಸ್ಕೊ ಬಂದಿರ್ಬೇಕು. ಸೊ ಹಂಗಾಗಿ ಈಗ ಅವರು 96ರಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಲಿಲ್ಲ. ಅದಾದ್ಮೇಲೆ 99ರಲ್ಲಿ. ಸೊ ಹಂಗಾಗಿ ಯಾವತ್ತಾರು ಅವರ ಆಶೀರ್ವಾದ ಒಂದಿದ್ದರೆ ಖಂಡಿತವಾಗ್ಲೂ ಯಾವತ್ತಾರು ಒಂದಿನ MLA ಆಗೇ ಆಗ್ತೀವಿ.